ಸಚಿವ ಪ್ರಿಯಾಂಕ್ ಖರ್ಗೆ ತವರು ಜಿಲ್ಲೆಯ ಚಿತ್ತಾಪುರದಲ್ಲಿ ಇವತ್ತಾದರೂ ಬಗೆಹರಿಯತ್ತಾ ಆರ್ಎಸ್ಎಸ್ ಬಿಕ್ಕಟ್ಟು ಅನ್ನುವಂತಹ ಪ್ರಶ್ನೆ. ಆರ್ಎಸ್ಎಸ್ ಪಥ ಸಂಚಲನ ನಡೆಯತ್ತಾ ಅಥವಾ ಅದಕ್ಕೆ ತಡೆ ಬೀಳತ್ತಾ? ಪಥ ಸಂಚಲನ ನಡೆಸುವ ಸಂಬಂಧ ಉಂಟಾಗಿರುವ ಬಿಕ್ಕಟ್ಟು ನಿವಾರಣೆಗೆ ಇವತ್ತು ಶಾಂತಿ ಸಭೆ ಇದೆ. ಇವತ್ತು ಅಂತಿಮ ಆಗುತ್ತಾ ಹಾಗಾದರೆ ಆರ್ಎಸ್ಎಸ್ ಪಥ ಸಂಚಲನದ ಭವಿಷ್ಯ? ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ಇಂದು ಶಾಂತಿ ಸಭೆ ನಡೆಯಲಿದೆ. ಕಲಬುರಗಿ ಹೈಕೋರ್ಟ್ ನಿರ್ದೇಶನದಂತೆ ಸಂಜೆ 5 ಗಂಟೆಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕಚೇರಿಯಲ್ಲಿ ಸಭೆ ಇದೆ. ಆರ್ಎಸ್ಎಸ್ ಪರ ಅರ್ಜಿದಾರ ಅಶೋಕ್ ಪಾಟೀಲ್ ಜೊತೆ ಸಭೆಗೆ ಸೂಚನೆಯನ್ನ ಕೊಡಲಾಗಿದೆ. ಅಡ್ವೊಕೇಟ್ ಜನರಲ್ಗೆ ಕೊಟ್ಟಿರುವಂತಹ ಸೂಚನೆ. ಕಲಬುರಗಿ ಹೈಕೋರ್ಟ್ ಕಳೆದ 28ರಲ್ಲಿ ಅಂದ್ರೆ 28ನೇ ತಾರೀಕು ನಡೆದಂತಹ ಶಾಂತಿ ಸಭೆ, ಆ ಶಾಂತಿ ಸಭೆಯಲ್ಲಿ ಗೊಂದಲ ಉಂಟಾಗಿ ಒಮ್ಮತದ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಬಹಳ ಕುತೂಹಲವನ್ನ ಕೆರಳಿಸಿದೆ, ಮಹತ್ವವನ್ನ ಪಡೆದುಕೊಂಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತು ಎಲ್ಲರ ಚಿತ್ತಾಪುರದತ್ತ ನೆಟ್ಟಿರುವಂಥದ್ದು ಏನಾಗುತ್ತೆ ಆರ್ಎಸ್ಎಸ್ ಪಥ ಸಂಚಲನದ ಭವಿಷ್ಯ ಅಂತ. ಇವತ್ತು ನಡೆಯುವಂತಹ ಶಾಂತಿ ಸಭೆ ಯಾರೆಲ್ಲ ಭಾಗಿಯಾಗ್ತಾರೆ ಇವತ್ತಿನ ಸಭೆಯಲ್ಲಿ, ಡೀಟೇಲ್ಸ್ ಏನಿದೆ? ವೀಣಾ, ಕಳೆದ 28ನೇ ತಾರೀಕು ನಡೆದಂತಹ ಸಭೆಯಲ್ಲಿ ಏನಿತ್ತು ಆ ಒಂದು ಶಾಂತಿ ಪಾಲನಾ ಸಭೆ ಎರಡೂ ಕಡೆ ಕೂಡ ಒಮ್ಮತದ ಒಂದು ಅಭಿಪ್ರಾಯ ಮೂಡಿರಲಿಲ್ಲ. ಹೀಗಾಗಿ ಕಳೆದ ಬಾರಿ ಏನು ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೀತು, ಆ ಸಂದರ್ಭದಲ್ಲಿ ಹೈಕೋರ್ಟ್ ಮತ್ತೊಂದು ಸೂಚನೆಯನ್ನ ಕೊಟ್ಟಿತ್ತು. ಮತ್ತೊಮ್ಮೆ ಸಭೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ, ಮತ್ತೊಮ್ಮೆ ಶಾಂತಿ ಪಾಲನಾ ಸಭೆಯನ್ನ ಮಾಡಿ ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಹಿಂದೆ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಏನು ಚಿತ್ತಾಪುರದಲ್ಲಿ ಈ ಒಂದು ಆರ್ಎಸ್ಎಸ್ ಪಥಸಂಚಲನ ಏನು ಮಾಡಬೇಕಾಗಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಪಥಸಂಚಲನ ಸಂದರ್ಭದಲ್ಲೇ ಒಂದಷ್ಟು ದಲಿತ ಸಂಘಟನೆಗಳು, ಕ್ರಿಶ್ಚಿಯನ್ ಸಂಘಟನೆಗಳು ಜೊತೆಗೆ ರೈತ ಸಂಘಟನೆಗಳು ಸೇರಿ 9 ಸಂಘಟನೆಗಳು ಕೂಡ ಅವತ್ತೇ ಒಂದು ಸಂಚಲನಕ್ಕೆ ಒಂದು ಅನುಮತಿಯನ್ನ ಕೋರಿತು. ಆದರೆ ಎಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿನ ಚಿತ್ತಾಪುರದ ತಹಶೀಲ್ದಾರರು ಈ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿರಲಿಲ್ಲ. ಹೀಗಾಗಿ ಆರ್ಎಸ್ಎಸ್ ಹೈಕೋರ್ಟ್ ಮೆಟ್ಟಿಲನ್ನ ಏರಿತ್ತು. ಆದರೆ ಇದುವರೆಗೂ ಕೂಡ ಈ ಒಂದು ಶಾಂತಿ ಪಾಲನಾ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ ಮೂಡಿ ಬಂದಿಲ್ಲ. ಹೀಗಾಗಿ ಇವತ್ತು ಬೆಂಗಳೂರಿನಲ್ಲಿರುವಂತಹ ಹೈಕೋರ್ಟ್ನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ಮತ್ತೊಂದು ಸುತ್ತಿನ ಶಾಂತಿ ಪಾಲನಾ ಸಭೆಗೆ ಹೈಕೋರ್ಟ್ ಏನು ಸೂಚನೆಯನ್ನು ಕೊಟ್ಟಿತ್ತು ಅದರಂತೆ ಇವತ್ತು ಸಂಜೆ 5 ಗಂಟೆಗೆ ಈ ಒಂದು ಶಾಂತಿ ಪಾಲನಾ ಸಭೆ ನಡೆಯಲಿದೆ. ಇದರಲ್ಲಿ ಎರಡೂ ಪರ ಅಂದ್ರೆ ಎರಡು ಸರ್ಕಾರದ ಪರ ಜೊತೆಗೆ ಆರ್ಎಸ್ ಪರದ ಎರಡೂ ಕೂಡ ವಕೀಲರು ಕೂಡ ಈ ಒಂದು ಶಾಂತಿ ಪಾಲನಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಆರ್ಎಸ್ಎಸ್ ಒಂದು ಭರವಸೆಯನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಯಾವುದೇ ರೀತಿಯಾಗಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗಲ್ಲ, ಆ ರೀತಿಯಾಗಿ ಪಥಸಂಚಲನ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಕೊಡುವಂತ ಒಂದು ನಿರ್ಧಾರ ಮಾಡಿರುವುದು. ಒಟ್ಟಾರೆಯಾಗಿ ಇವತ್ತು ಬಹುತೇಕವಾಗಿ ನಿರ್ಧಾರ ಆಗುವಂತಹ ಸಾಧ್ಯತೆ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.